ವೇದವ್ಯಾಸರು ಕುರುಕ್ಷೇತ್ರ ಯುದ್ಧದ ನಂತರ ಮಕ್ಕಳನ್ನು ಕಳೆದುಕೊಂಡ ಧೃತರಾಷ್ಟ್ರನಿಗೆ ಸಾಂತ್ವನಪರ ಮಾತುಗಳನ್ನು ಹೇಳುತ್ತಾ ಶ್ರೀಕೃಷ್ಣನು ತನ್ನ ಗುರು ಸಾಂದೀಪರಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ನಡೆದ ಸಂಗತಿಯೊಂದನ್ನು ದೃಷ್ಟಾಂತವಾಗಿ ಹೇಳಿದರು. ತನ್ನ ಗುರುದಕ್ಷಿಣೆಯ ರೂಪದಲ್ಲಿ ಗುರುಪತ್ನಿಯ ಒಂದು ಕಾರ್ಯವನ್ನು ಶ್ರೀಕೃಷ್ಣನು ಶಿರಸಾವಹಿಸಿದನು. ಯಮಪುರಿಗೆ ಹೋಗಿ ಅಲ್ಲಿ ಯಮನಿಂದ ಮೃತರಾದ 3 ಸುತರನ್ನು ಮರಳಿ ತಂದೊಪ್ಪಿಸಲೆಂದು ಅಣಿಯಾದನು. ಆದರೆ ಆ ಮೃತರು ವಾಸುದೇವನಿಗೆ ಹೀಗೆ ನುಡಿದರು: ನಮ್ಮ ಭೂಮಿಯ ಋಣವು ತೀರಿ ನಾವೀಗ ಅಮರತ್ವವನ್ನು ಪಡೆದಿದ್ದೇವೆ. ನಾವೀಗ ದೇವತನುಗಳಾಗಿದ್ದೇವೆ. ನಮ್ಮ ತಂದೆ ತಾಯಿಗಳಾರೋ ನಮಗೆ ತಿಳಿಯದು. ವಾಸುದೇವನು ಈ ಸಂಗತಿಯನ್ನು ಗುರುವಿಗೆ ಅರಲು ಅವರು ಪುತ್ರಭ್ರಮೆಯಿಂದ ಕೊರಗುತ್ತಿರುವುದನ್ನು ಬಿಟ್ಟು ತನ್ನ ಸತಿಗೆ ನಿಜವೈರಾಗ್ಯವನ್ನು ಬೋಧಿಸಿದರು. ಈ ಸಂಗತಿಯನ್ನು ಹಿಂದೆ ಶ್ರೀಕೃಷ್ಣನು ಅಭಿಮನ್ಯುವನ ಮರಣದಿಂದಾದ ಮೋಹ ನಿರಸನಕ್ಕಾಗಿ ಪಾಂಡವರಿಗೆ ಹೇಳಿದ್ದನು. ವ್ಯಾಸರು ಈಗ ಅದನ್ನೇ ಧೃತರಾಷ್ಟ್ರನಿಗೆ ಹೇಳಿದರು. ಈಗ ಧರ್ಮರಾಯನೇ ತನ್ನ ನಿಜವಾದ ಮಗನೆಂದು ತಿಳಿಯಬೇಕೆಂದು ಉಪದೇಶಿಸಿದರು. ಧರ್ಮಜನಿಂದಲೇ ಚಂದ್ರವಂಶವು ಪಾವನವಾಗುವುದು ಎಂಬ ಮಾತನ್ನು ಕೇಳಿ ಧೃತರಾಷ್ಟ್ರನು ತನ್ನ ಮನದ ದುಗುಡವನ್ನು ಬಿಟ್ಟುಕೊಟ್ಟನು.